20 ಸೀಟು 70 ಆಕಾಂಕ್ಷಿಗಳು, ರಾಗಾಗೆ ಟೆನ್ಷನ್. ಆಯ ತಪ್ಪಿದ್ರೆ ಡಿಕೆಶಿ ಸರ್ಕಾರಕ್ಕೆ ಕಂಟಕ ಕಟ್ಟಿಟ್ಟ ಬುದ್ಧಿ. ಸಿದ್ದು ಡಿಕೆಗೆ ಹೈಕಮಾಂಡ್ ಕೊಟ್ಟ ಸೀಕ್ರೆಟ್ ಟಾಸ್ಕ್ ಏನೋ. ಹಾಯ್ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸ್ನೇಹಿತರೆ, ನೀವು ಕರ್ನಾಟಕ ಪಾಲಿಟಿಕ್ಸ್ ಅನ್ನ ಫಾಲೋ ಮಾಡ್ತಾ ಇದ್ರೆ ನಿಮ್ಗೊಂದು ವಿಷಯ ಗೊತ್ತಿರಲೇಬೇಕು. ನಮ್ಮ ರಾಜ್ಯ ರಾಜಕಾರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್, ಗಂಟೆಗೊಂದು ಡ್ರಾಮಾ ನಡೀತಾನೆ ಇರುತ್ತೆ. ಆದ್ರೆ ಈ ಸಂಪುಟ ವಿಸ್ತರಣೆ ಅಥವಾ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಅನ್ನೋ ಪದ ಇದೆಯಲ್ಲ, ಅದು ಕೇಳಿ ಬಂತು ಅಂದ್ರೆ ಸಾಕು, ಬೆಂಗಳೂರಿನ ವಿಧಾನಸೌಧದಿಂದ ಹಿಡಿದು ದೆಹಲಿಯ ಎಐಸಿಸಿ ಆಫೀಸ್ ವರೆಗೂ ನಾಯಕರ ಬಿಪಿ ಎಗಿರಿ ಹೋಗುತ್ತೆ. ಈಗ ಲೇಟೆಸ್ಟ್ ಆಗಿ ದೆಹಲಿಯ ಹೈಕಮಾಂಡ್ ಅಂಗಳದಲ್ಲಿ ನಡೆದ ಆ ಕತೆ ಏನ್ ಗೊತ್ತಾ? ಮೊನ್ನೆ ಸಂಜೆ ದಿಲ್ಲಿಯಲ್ಲಿ ಕೂತು ಮಂತ್ರಿಮಂಡಲದ ಪಟ್ಟಿಗೆ ಫೈನಲ್ ಶೇಪ್ ಕೊಡೋ ಹೊತ್ತಿಗೆ ಸ್ವತಃ ರಾಹುಲ್ ಗಾಂಧಿ ಅವರೇ ಸುಸ್ತಾಗಿ ಹೋಗಿದ್ರಂತೆ. ಬರೀ ಸುಸ್ತಾಗಿದ್ದಷ್ಟೇ ಅಲ್ಲ, ತಲೆ ಮೇಲೆ ಕೈ ಹೊತ್ತು ಕೂರೋ ರೇಂಜ್ಗೆ ಚಿಂತೆಗೂ ಈಡಾಗಿದ್ದಾರಂತೆ. ಅಬ್ಬಬ್ಬಾ, ಏನಪ್ಪ ಇದು ಕರ್ನಾಟಕ ಕಾಂಗ್ರೆಸ್ನ ಕಿರಿಕೋ. ಒಂದು ಸೀಟ್ ಕ್ಲಿಯರ್ ಮಾಡಿದ್ರೆ ಇನ್ನೊಂದು ಕಡೆ 100 ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತಲ್ಲ ಅಂತ ರಾಹುಲ್ ಗಾಂಧಿ ಬೆವ್ತು ಹೋಗಿದ್ದಾರಂತೆ. ಯಾಕೆ ಗೊತ್ತಾ? ಸಿಂಪಲ್ ಲೆಕ್ಕಾಚಾರ. ಇರೋದು ಬರೀ 20 ಖಾಲಿ ಕುರ್ಚಿಗಳು. ಆದ್ರೆ ಆ ಕುರ್ಚಿಗಳ ಮೇಲೆ ಕೂರೋಕೆ ನಾನು ಅಂತ ಲಗ್ಗೆ ಇಟ್ಟಿರೋದು ಬರೋಬ್ಬರಿ 70ಕ್ಕೂ ಹೆಚ್ಚು ಶಾಸಕರು. ಲೆಕ್ಕ ಹಾಕಿ ನೋಡಿ. 20 ಸೀಟಿಗೆ 70 ಜನ ಕಾಂಪಿಟೇಷನ್ ಅಂದ್ರೆ ರೇಷಿಯೋ ಎಲ್ಲೋ ಹೋಯ್ತು. ಹೈಕಮಾಂಡ್ ಗತಿ ಏನಾಗ್ಬೇಡ. ಈ ಪಟ್ಟಿ ರೆಡಿ ಮಾಡೋಕೆ ಹೈಕಮಾಂಡ್ ಪಟ್ಟ ಪಾಡೇನೋ. ದೆಹಲಿಯ ಕ್ಲೋಸ್ಡ್ ಡೋರ್ ಮೀಟಿಂಗ್ ನಲ್ಲಿ ನಡೆದ ಆ ಅಸಲಿ ಡ್ರಾಮಾ ಏನೋ, ರಾಹುಲ್ ಗಾಂಧಿ ಅವರ ನಿಜವಾದ ಭಯ ಏನೋ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪ್ರತಿಯೊಂದು ವಿಷಯವನ್ನ ತೀರಾ ಆಳವಾಗಿ, ಇಂಟ್ರೆಸ್ಟಿಂಗ್ ಆಗಿ, ಒಳಸಂಚಿನ ಸಮೇತ ಚರ್ಚೆ ಮಾಡೋಣ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ನಿಮ್ಗೆ ಇಡೀ ಪಿಕ್ಚರ್ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸ್ನೇಹಿತರೆ, ವಿಷಯಕ್ಕೆ ಬರೋಣ. ದೆಹಲಿಯಲ್ಲಿ ಮಂತ್ರಿಮಂಡಲದ ಪಟ್ಟಿ ಒಂದು ರೂಪ ತಳೆಯುವ ಹೊತ್ತಿಗೆ ರಾಹುಲ್ ಗಾಂಧಿ ಅವರಿಗೆ ಒಂದು ವಿಷಯ ಸ್ಪಷ್ಟವಾಗಿ ಅರ್ಥವಾಗಿತ್ತು. ಅದೇನಂದ್ರೆ, ಈ ಬಾರಿ ಮಂತ್ರಿಗಿರಿ ಸಿಗದವರು ಸುಮ್ಮನೆ ಮೌನವಾಗಿ ಕೂರ್ತಾರೆ ಅನ್ನೋ ನಂಬಿಕೆ ಅವರಿಗೆ ಖಂಡಿತ ಬರಲಿಲ್ಲ. ಅದು ಯಾಕೆ ಗೊತ್ತಾ? ಅದರ ಹಿಂದೆ ಒಂದು ಶಾಕಿಂಗ್ ಕಾರಣವಿದೆ. ಕಾಂಗ್ರೆಸ್ನ ದೆಹಲಿ ಮೂಲಗಳು ಹೇಳ್ತಿರೋ ಪ್ರಕಾರ ಹೈಕಮಾಂಡ್ಗೆ ಒಂದು ಗುಪ್ತಚರ ಮಾಹಿತಿ ಸಿಕ್ಕಿದೆ. ಅದೇನಂದ್ರೆ, ಕೆಲವು ಮಧ್ಯವರ್ತಿಗಳು ಅಥವಾ ಪೊಲಿಟಿಕಲ್ ಬ್ರೋಕರ್ಸ್ ಇದ್ದಾರಲ್ಲ, ಅವರು ಈಗಾಗಲೇ ಪಕ್ಷದ ಹಲವು ಶಾಸಕರಿಗೆ ಪ್ರಾಮಿಸ್ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ, ಅಣ್ಣ ನಿಮ್ಮನ್ನ ಮಂತ್ರಿ ಮಾಡಿಸೋ ಜವಾಬ್ದಾರಿ ನಮ್ದು. ದೆಹಲಿಯಲ್ಲಿ ನಮ್ಗೆ ದೊಡ್ಡ ಕನೆಕ್ಷನ್ ಇದೆ. ಹೈಕಮಾಂಡ್ ಹತ್ರ ಮಾತನಾಡಿ ನಿನ್ನ ಹೆಸರು ಲಿಸ್ಟ್ ನಲ್ಲಿ ಬರೋ ಹಾಗೆ ಮಾಡ್ತೀವಿ ಅಂತ ಕೆಲ ಮಧ್ಯವರ್ತಿಗಳು ಶಾಸಕರಿಂದ ವಚನ ತಗೊಂಡು ಅವರಿಗೆ ಪ್ರಾಮಿಸ್ ಕೊಟ್ಟಿದ್ದಾರಂತೆ. ಈಗ ರಾಹುಲ್ ಗಾಂಧಿ ಅವರ ಪಾಯಿಂಟ್ ಆಫ್ ವ್ಯೂ ನಿಂದ ಯೋಚನೆ ಮಾಡಿ ನೋಡಿ. ಹೀಗೆ ಪ್ರಾಮಿಸ್ ಮಾಡಿದ ಮಧ್ಯವರ್ತಿಗಳು ತೆರೆಮರೆಯಲ್ಲಿ ಆಟ ಆಡಿ ಸೈಡ್ ಲೈನ್ ಆಗ್ಬಿಡ್ತಾರೆ. ಅವರಿಗೆ ಏನೂ ತೊಂದರೆ ಇಲ್ಲ. ಆದ್ರೆ ಪ್ರಾಮಿಸ್ ತಗೊಂಡಿರೋ ಶಾಸಕರು ಎಲ್ಲಿರ್ತಾರೆ? ಅವರು ಫ್ರಂಟ್ ಲೈನ್ ನಲ್ಲಿ ಇರ್ತಾರೆ. ತಮಗೆ ಸಿಕ್ಕ ಪ್ರಾಮಿಸ್ ಈಡೇರ್ಲಿಲ್ಲ ಅಂದ ತಕ್ಷಣ ಅವರು ಸುಮ್ಮನೆ ಇರ್ತಾರ? ಖಂಡಿತ ಇಲ್ಲ. ನಮಗೆ ಮೋಸ ಆಯ್ತು, ಹೈಕಮಾಂಡ್ ಮಾತು ತಪ್ಪಿತ್ತು ಅಂತ ಮಾಧ್ಯಮಗಳ ಮುಂದೆ, ಬೆಂಬಲಿಗರ ಮುಂದೆ ಕೊತ ಕುದಿಯೋಕೆ ಶುರು ಮಾಡ್ತಾರೆ. ಅಂದ್ರೆ ಬಹಿರಂಗವಾಗಿ ಅಸಮಾಧಾನ ಹೊರಹಾಕೋಕೆ ಶುರು ಮಾಡ್ತಾರೆ. ಇದೇ ವಿಷಯ ಈಗ ರಾಹುಲ್ ಗಾಂಧಿ ಅವರ ನಿದ್ದೆಗೆಡ್ಸಿರೋದು. ನಾವು ಕಷ್ಟಪಟ್ಟು ಸರ್ಕಾರ ತಂದ್ವಿ, ಈಗ ಈ ಮಂತ್ರಿಗಿರಿ ಜಗಳದಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬಾರ್ದು ಅನ್ನೋದು ಅವರ ಮುಖ್ಯ ಕಾಳಜಿಯಾಗಿತ್ತು. ಪರಿಸ್ಥಿತಿ ಕೈಮೀರಿ ಹೋಗಬಾರ್ದು ಅಂತ ರಾಹುಲ್ ಗಾಂಧಿ ಅವರು ತಕ್ಷಣವೇ ಅಕ್ಕಡಕ್ಕಿಳಿದ್ರು. ಮಂತ್ರಿಮಂಡಲದ ಪಟ್ಟಿಗೆ ಅಂತಿಮ ಮುದ್ರೆ ಅಥವಾ ಗ್ರೀನ್ ಸಿಗ್ನಲ್ ಕೊಡುವ ಮುನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೆ ಮುಖಾಮುಖಿ ಕೂರಿಸಿಕೊಂಡು ಒಂದು ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದಾರೆ. ಆ ವಾರ್ನಿಂಗ್ ಏನ್ ಗೊತ್ತಾ? ನೋಡಿ, ನಾವು ದೆಹಲಿಯಲ್ಲಿ ಲಿಸ್ಟ್ ಫೈನಲ್ ಮಾಡ್ಕೊಡ್ತೇವೆ, ಆದ್ರೆ ಸಂಪುಟ ವಿಸ್ತರಣೆಯಾದ ಮಾರನೇ ದಿನದಿಂದ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಬಂಡಾಯ ಮೇಲಿಳದಂತೆ ನೋಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿ. ಅಂದ್ರೆ ಸ್ಟೇಟ್ ನಲ್ಲಿ ಗಲಾಟೆ ಆದ್ರೆ, ಶಾಸಕರು ರೆಬೆಲ್ ಆದ್ರೆ ಅದಕ್ಕೆ ನೀವೇ ನೇರ ಹೊಣೆ ಅಂತ ಈ ಮೂವರು ಪ್ರಭಾವಿ ನಾಯಕರ ಹೆಗಲ ಮೇಲೆ ದೊಡ್ಡ ಜವಾಬ್ದಾರಿಯನ್ನ ಹೊರಿಸಿದ್ದಾರೆ. ಸ್ನೇಹಿತರೆ, ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ನೋಡಿ. ಏನೇ ಮಾಡಿದ್ರು ಬಹುತೇಕ ಆಕಾಂಕ್ಷಿಗಳಿಗೆ ನಿರಾಸೆ ಆಗೋದು ಗ್ಯಾರಂಟಿ ಅಲ್ವಾ? ಅದರಲ್ಲೂ ಈ ಹಿಂದೆ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಮಂತ್ರಿಗಳಾಗಿ ಮೆರೆದು ಈ ಬಾರಿ ಡಿಕೆಶಿ ಸಂಪುಟದಲ್ಲಿ ಅವಕಾಶ ಸಿಗದೆ ಇರೋ ಹಿರಿಯ ನಾಯಕರು ಸುಮ್ಮನೆ ಕೂರ್ತಾರ? ಖಂಡಿತ ಅಸಮಾಧಾನಗೊಳ್ತಾರಲ್ವಾ? ಹೀಗಾಗಿ ಈಗ ಮಂತ್ರಿಮಂಡಲ ವಿಸ್ತರಣೆಯಾಗುತ್ತಿದ್ದಂತೆಯೇ ರಾಜ್ಯ ಕಾಂಗ್ರೆಸ್ನಲ್ಲಿ ಭಿನ್ನಮತದ ಬೀಜ ಮೊಳಕೆ ಒಡೆಯೋದು ಖಚಿತ. ಅದನ್ನ ತಕ್ಷಣ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ಕೆಲಸವಾಗದಿದ್ರೆ ಮುಂಬರುವ ದಿನಗಳಲ್ಲಿ ಅದು ಕರ್ನಾಟಕ ರಾಜಕಾರಣವನ್ನ ಧ್ರುವೀಕರಣದ ನೆಲೆಗಟ್ಟಿನ ಮೇಲೆ ನಿಲ್ಲಿಸುತ್ತೆ. ಅಂದ್ರೆ ಪಕ್ಷ 2 ಭಾಗವಾಗೋ ಅಥವಾ ಸರ್ಕಾರಕ್ಕೆ ಗ್ರಹಣ ಹಿಡಿಯೋ ಹಂತಕ್ಕೆ ಹೋದ್ರೂ ಆಶ್ಚರ್ಯವಿಲ್ಲ. ಈಗ ದೆಹಲಿ ಆಸಕ್ತಿದಾಯಕ ಸಂಪುಟ ಸರ್ಕಸ್ಗೆ ಬರೋಣ. ದೆಹಲಿಯ ಕಾಂಗ್ರೆಸ್ ಮೂಲಗಳ ಪ್ರಕಾರ 2ನೇ ಕಂತಿನ ಸಂಪುಟ ವಿಸ್ತರಿಸುವಾಗ ರಾಹುಲ್ ಗಾಂಧಿ ಅವರೊಂದು ಸ್ಪಷ್ಟ ಸೂಚನೆ ಕೊಟ್ಟಿದ್ರು. ಯುವಕರಿಗೆ ಮತ್ತು ಹೊಸ ಮುಖಗಳಿಗೆ ಆದ್ಯತೆ ನೀಡಿ ಅಂತ. ರಾಹುಲ್ ಗಾಂಧಿ ಅವರ ಈ ಪ್ಲಾನ್ ಕೇಳೋಕೆ ತುಂಬಾ ಚೆನ್ನಾಗಿದೆ. ಆದ್ರೆ ರಿಯಾಲಿಟಿಯಲ್ಲಿ ಒಂದು ಮಂತ್ರಿ ಸ್ಥಾನಕ್ಕೆ ಎಲ್ಲರೂ ತಮ್ಮ ಕ್ಯಾಂಡಿಡೇಟ್ಗಳ ಹೆಸರು ಹೇಳೋಕೆ ಶುರು ಮಾಡಿದಾಗ ಅಸಲಿ ರಂಪಾಟ ಶುರುವಾಯ್ತು. ಪ್ರತಿಯೊಬ್ಬ ದೊಡ್ಡ ನಾಯಕನಿಗೂ ತನ್ನ ಪಂಥದ ಶಾಸಕನಿಗೆ ಮಂತ್ರಿಗಿರಿ ಕೊಡಿಸಬೇಕಿತ್ತು. ಬನ್ನಿ, ಆಯಾ ಕೋಟಾಗಳಲ್ಲಿ ಹೆಂಗೆಲ್ಲ ರೇಸ್ ನಡೀತು ಅಂತ ವಿವರವಾಗಿ ನೋಡ್ತಾ ಹೋಗೋಣ.
ಮಹಿಳಾ ಕೋಟಾ ಯಾರಿಗೆ ಮಣೆ? ಮೊದಲು ಮಹಿಳೆಯರ ಕೋಟಾ ತಗೊಳ್ಳಿ. ಮಂತ್ರಿಮಂಡಲದಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡಬೇಕು ಅನ್ನೋದು ನಿಯಮ. ಆದ್ರೆ ಯಾರಿಗೆ ಕೊಡೋದು? ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕನೀಜ್ ಫಾತಿಮಾ ಅವರ ಹೆಸರು ಪ್ರಸ್ತಾಪ ಮಾಡಿದ್ರೆ ಡಿಕೆಶಿ ಕ್ಯಾಂಪ್ ನಿಂದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಹೆಸರು ಪ್ರಮುಖವಾಗಿ ಕೇಳಿ ಬಂತು. ಇತ್ತ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಅನ್ನಪೂರ್ಣ ತುಕಾರಾಂ ಅವರಿಗೆ ಚಾನ್ಸ್ ಕೊಡಿ ಅಂತ ಪಟ್ಟು ಹಿಡಿದ್ರು. ಇಲ್ಲಿ ರೋಚಕ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಹಿರಿಯ ನಾಯಕ ಮಾಜಿ ಕೇಂದ್ರ ಸಚಿವ ಕೆಎಚ್ ಮುನಿಯಪ್ಪ ಅವರ ಆಟ. ಮುನಿಯಪ್ಪ ಅವರು ತುಂಬಾ ಸೀನಿಯರ್ ಲೀಡರ್. ಈ ಹಿಂದೆ ಹಲವು ಬಾರಿ ಸಂಸದರಾಗಿ ಕೇಂದ್ರದಲ್ಲಿ ಮಂತ್ರಿಯಾದವರು. ಹೀಗಾಗಿ ಡಿಕೆ ಸರ್ಕಾರದಲ್ಲಿ ಮಂತ್ರಿಯಾದಾಗ ನನಗೆ ಆಹಾರ ಖಾತೆ ಬೇಡ, ಬೇರೆ ದೊಡ್ಡ ಖಾತೆ ಬೇಕು ಅಂತ ಹೇಳಿದ್ರು. ಆದ್ರೆ ಅವರ ಆಸೆ ಈಡೇರ್ಲಿಲ್ಲ. ನಿರಾಶರಾದ ಮುನಿಯಪ್ಪ ಈಗ ಭರಸೆ ಬದಲಿಸಿ ಹೈಕಮಾಂಡ್ ಮುಂದೆ ಹೊಸ ಪ್ರಪೋಸಲ್ ಇಟ್ಟಿದ್ದಾರೆ. ಅದೇನ್ ಗೊತ್ತಾ? ನನ್ನ ಬದಲು ನನ್ನ ಮಗಳು ರೂಪಕಲಾ ಶಶಿಧರ್ ಅವರಿಗೆ ಮಂತ್ರಿಗಿರಿ ಕೊಟ್ಬಿಡಿ ಅಂತ. ನೋಡಿ, ತಂದೆಗೆ ಸಿಗದ ಖಾತೆಗಾಗಿ ಈಗ ಮಗಳನ್ನ ಅಕ್ಕಡಕ್ಕಿಳಿಸಿದ್ದಾರೆ. ಮುಸ್ಲಿಂ ಕೋಟಾ ಯಾರ ಮಾತು ಯಾರಿಗೆ ಬಿಲ್ಲು? ಇನ್ನ ಮುಸ್ಲಿಂ ಸಮುದಾಯದ ಕೋಟಾದ ವಿಷಯಕ್ಕೆ ಬಂದಾಗ ದೆಹಲಿ ಸಭೆಯಲ್ಲಿ ದೊಡ್ಡ ಹೈಡ್ರಾಮಾವೇ ನಡೀತು. ಡಿಕೆಶಿ ಕ್ಯಾಂಪ್ ತನ್ವೀರ್ ಸೇಠ್ ಅವರ ಹೆಸರು ಪ್ರಸ್ತಾಪಿಸಿದ್ರೆ ಸಿದ್ದರಾಮಯ್ಯ ಇಲ್ಲ ರಿಜ್ವಾನ್ ಅರ್ಷದ್ ಅವರಿಗೆ ಕೊಟ್ರೆ ಒಳ್ಳೇದು ಅಂತ ಹೇಳಿದ್ದಾರೆ. ಅತ್ತ ರಾಹುಲ್ ಗಾಂಧಿ ಸಲೀಂ ಅಹಮದ್ ಅವರು ಸಂಪುಟಕ್ಕೆ ಬಂದ್ರೆ ಸರ್ಕಾರಕ್ಕೆ ಒಳ್ಳೆಯ ಹೆಸರಿರುತ್ತೆ ಅಂತ ತಮ್ಮ ಇಷ್ಟ ವ್ಯಕ್ತಪಡಿಸಿದ್ರು. ಇದೆಲ್ಲದರ ಮಧ್ಯೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇಲ್ಲಿ ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆಯೋ ಸೂತ್ರ ಮಂಡಿಸಿದ್ರು. ಅಂದ್ರೆ ಕನೀಜ್ ಫಾತಿಮಾ ಅವರಿಗೆ ಕೊಟ್ರೆ ಮಹಿಳಾ ಕೋಟಾನು ಕವರ್ ಆಗುತ್ತೆ, ಮುಸ್ಲಿಂ ಕೋಟಾನು ಕವರ್ ಆಗುತ್ತೆ ಅನ್ನೋದು ಅವರ ಲೆಕ್ಕಾಚಾರ. ಆದ್ರೆ ಕೆಸಿ ವೇಣುಗೋಪಾಲ್ ಮಾತ್ರ ಇಲ್ಲಪ್ಪ, ಜಮೀರ್ ಅಹಮದ್ ಅವರ ಹೆಸರು ಫೈನಲ್ ಮಾಡಿ ಅಂತ ಅವರ ಪರ ಬ್ಯಾಟ್ ಬೀಸಿದ್ರು. ಯಾಕಂದ್ರೆ ಕೇರಳದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕೆ ಜಮೀರ್ ಕೊಡುಗೆ ದೊಡ್ಡದು ಅನ್ನೋದು ಅವರ ವಾದ. ಈಗ ನೀವೇ ಹೇಳಿ, ಒಂದೇ ಒಂದು ಸೀಟಿಗೆ ಇಷ್ಟೊಂದು ಮಂದಿ ಪ್ರಭಾವಿ ನಾಯಕರು ಬೇರೆ ಬೇರೆ ಹೆಸರು ಹೇಳಿದ್ರೆ ಫೈನಲ್ ಮಾಡೋದು ಹೆಂಗೆ? ಇದು ಎಲ್ಲಾ ನಾಯಕರ ನಡುವೆ ದೊಡ್ಡ ಇರಿಸು ಮುರುಸಿಗೆ ಕಾರಣವಾಯ್ತು. ಈಡಿಗ ಸಮುದಾಯ ಮತ್ತು ಪ್ರಾಂತೀಯ ಲಾಬಿ. ಇತ್ತ ಈಡಿಗ ಸಮುದಾಯದ ಕೋಟಾದಲ್ಲೂ ಮುಸುಕಿನ ಗುದ್ದಾಟ ಜೋರಾಗಿತ್ತು. ಸಾಗರದ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರ ಬೆನ್ನಿಗೆ ಒಬ್ಬ ಪ್ರಭಾವಿ ನಾಯಕ ನಿಂತರೆ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪ ಅವರ ಪುತ್ರ ಮಧು ಬಂಗಾರಪ್ಪ ಅವರ ಹೆಸರನ್ನ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಪ್ರಸ್ತಾಪಿಸಿದ್ರು. ಈ ಮಧ್ಯೆ ಪಕ್ಷ ಮತ್ತು ಸರ್ಕಾರಕ್ಕೆ ಹೊಸಪೇಟೆಯ ಗವಿಯಪ್ಪ ಕಮಿಟ್ ಆಗಿರುತ್ತಾರೆ. ಹೀಗಾಗಿ ಅವರನ್ನೇ ಮಂತ್ರಿ ಮಾಡಬೇಕು ಅನ್ನೋದು ಪ್ರಪೋಸಲ್ ಇನ್ನೊಬ್ಬ ನಾಯಕರಿಂದ ವ್ಯಕ್ತವಾಯಿತು. ಇಲ್ಲಿ ಬೇಳೂರು ಗೋಪಾಲಕೃಷ್ಣ ಅವರ ಹೆಸರು ಫ್ರಂಟ್ ಲೈನ್ ನಲ್ಲಿ ಇದೆಯಾದ್ರೂ ಅಂತಿಮ ಪಟ್ಟಿಯಲ್ಲಿ ಜಾಗ ಪಡೆಯುವವರನ್ನ ಬಿಟ್ಟು ಉಳಿದಿಬ್ಬರು ಅಸಮಾಧಾನಗೊಳ್ಳೋದು ಪಕ್ಕ. ಇದರ ಜೊತೆಗೆ ಮಂಡ್ಯ, ಕೋಲಾರ ಸೇರಿದಂತೆ ಹಲವು ಜಿಲ್ಲೆಗಳ ಶಾಸಕರು ನಮಗೆ ಮಂತ್ರಿ ಪದವಿ ಕೊಡೋದಕ್ಕೆ ಹೈಕಮಾಂಡ್ ಈಗಾಗಲೇ ಕಮಿಟ್ ಆಗಿದೆ, ನಮಗೆ ಪ್ರಾಮಿಸ್ ಸಿಕ್ಕಿದೆ ಅಂತ ಹೇಳ್ಕೊಂಡು ತಿರುಗಾಡ್ತಿದ್ದಾರೆ. ಫೈನಲ್ ಲಿಸ್ಟ್ ಬಂದ ಮೇಲೆ ಈ ಬ್ಯಾಚ್ ನಿಂದ ದೊಡ್ಡ ಅತೃಪ್ತಿಯ ಹೊಗೆ ಹೇಳೋದ್ರಲ್ಲಿ ಅನುಮಾನವೇ ಇಲ್ಲ. ಇನ್ನೊಂದು ಪ್ರಮುಖ ವಿಷಯ ಏನಪ್ಪಾ ಅಂದ್ರೆ ಸರ್ಕಾರ ಅಂದ್ಮೇಲೆ ಬರೀ ಯುವಕರಿದ್ರೆ ಸಾಲದು, ಅನುಭವ ಇರೋ ಹಿರಿಯ ನಾಯಕರು ಇರಬೇಕು ಅನ್ನೋದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಾದವಾಗಿತ್ತು. ಅದಕ್ಕಾಗಿನೇ ಖರ್ಗೆ ಅವರು ಟಿಬಿ ಜಯಚಂದ್ರ, ಎಚ್.ಕೆ. ಪಾಟೀಲ್ ಮತ್ತು ಎಚ್.ಸಿ. ಮಹದೇವಪ್ಪ ಅವರಂತಹ ಘಟಾನುಘಟಿ ನಾಯಕರ ಹೆಸರುಗಳನ್ನ ಪಟ್ಟಿಗೆ ಸೇರಿಸಬೇಕು ಅಂತ ಹೇಳಿದ್ರು. ಆದ್ರೆ ಇರೋದೇ ಲಿಮಿಟೆಡ್ ಸೀಟುಗಳು. ಈ ಪ್ರಪೋಸಲ್ ಪೂರ್ತಿಯಾಗಿ ಫುಲ್ಫಿಲ್ ಆಗೋದು ತುಂಬಾ ಕಷ್ಟ. ಹೀಗಾಗಿ ಈ ಬಾರಿಯ ಅತೃಪ್ತರ ಪಾಳೆಯದಲ್ಲಿ ಹಲವು ಹಿರಿಯ ನಾಯಕರ ಹೆಸರುಗಳು ಎದ್ದು ಕಾಣೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಿವೆ. ಹೇಗೋ ಮಾಡಿ ಶನಿವಾರ ಸಂಜೆಯ ಹೊತ್ತಿಗೆ ಡಿಕೆ ಶಿವಕುಮಾರ್ ಅವರ ಸಂಪುಟದ 2ನೇ ಕಂತಿನ ಪಟ್ಟಿಗೆ ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಏನೋ ಕೊಟ್ಟಿದ್ದಾರೆ. ಆದ್ರೆ ಗ್ರೀನ್ ಸಿಗ್ನಲ್ ಕೊಟ್ಟ ಮೇಲೆಯೂ ಅವರ ಮುಖದಲ್ಲಿನ ಚಿಂತೆಯ ಆ ಕಾರ್ಮೋಡ ಮಾತ್ರ ಸರಿದಿಲ್ಲ. ಯಾಕಂದ್ರೆ ದೆಹಲಿಯಲ್ಲಿ ಪಟ್ಟಿ ಓಕೆ ಆಗಿರಬಹುದು, ಆದ್ರೆ ನಿಜವಾದ ಅಗ್ನಿ ಪರೀಕ್ಷೆ ಶುರುವಾಗೋದು ಕರ್ನಾಟಕದಲ್ಲಿ. ಪಟ್ಟಿ ಅಫಿಷಿಯಲ್ ಆಗಿ ರಿಲೀಸ್ ಆಗ್ತಿದ್ದ ಹಾಗೆ ಬಂಡಾಯದ ಕಿಡಿ ಹೊತ್ತಿಕೊಳ್ಳುತ್ತಾ, ಅಥವಾ ಖರ್ಗೆ, ಸಿದ್ದರಾಮಯ್ಯ ಮತ್ತು ಡಿಕೆಶಿ ಅವರು ಈ ಅಸಮಾಧಾನದ ಬೆಂಕಿಯನ್ನು ಶಮನ ಮಾಡ್ತಾರಾ? ಈ ಸಂಪುಟ ವಿಸ್ತರಣೆ ಮುಂಬರುವ ದಿನಗಳಲ್ಲಿ ಕರ್ನಾಟಕ ಕಾಂಗ್ರೆಸ್ಗೆ ಶಕ್ತಿಯಾಗುತ್ತೋ ಅಥವಾ ದೊಡ್ಡ ತಲೆನೋವಾಗುತ್ತೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹಾಗಾದ್ರೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ನ ಈ ಹೈಡ್ರಾಮಾದ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಈ ಬಾರಿಯ ಸಂಪುಟದಲ್ಲಿ ಹಿರಿಯರಿಗೆ ಆದ್ಯತೆ ಸಿಗಬೇಕಿತ್ತಾ ಅಥವಾ ರಾಹುಲ್ ಗಾಂಧಿ ಹೇಳಿದ ಹಾಗೆ ಯುವಕರಿಗೆ ಹೆಚ್ಚಿನ ಚಾನ್ಸ್ ಸಿಗಬೇಕಿತ್ತಾ? ನಿಮ್ಮ ಅನಿಸಿಕೆಯನ್ನ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಶೇರ್ ಮಾಡಿ ಮತ್ತು ರಾಜಕೀಯದ ಇಂಥದ್ದೇ ಇನ್ಸೈಟ್ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ರೋಚಕ ಪೊಲಿಟಿಕಲ್ ಅಪ್ಡೇಟ್ ಜೊತೆ ಸಿಗ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.